ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BA ತೃತೀಯ ಸೆಮಿಸ್ಟರ್ನ ಕನ್ನಡ ಐಚ್ಛಿಕ ಪಠ್ಯ ಸಾಹಿತ್ಯ ಧ್ವನಿ ಪಠ್ಯದ 5ನೇ ಘಟಕದಲ್ಲಿ ಬರುವಂತಹ ಛಂದಸ್ಸಿನ ಕುರಿತಾಗಿ ನಾನೀಗ 60ನೇ ಸೆಷನ್ನಲ್ಲಿ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಈ ಹಿಂದಿನ ಮೊದಲ ಅಧಿವೇಶನದಲ್ಲಿ ಕನ್ನಡ ಛಂದಸ್ಸಿನ ಸ್ವರೂಪ ಹಾಗೂ ಲಕ್ಷಣ, ಕಾವ್ಯ ಮತ್ತು ಛಂದಸ್ಸಿನ ಬಗೆಗಿನ ಸಂಬಂಧ, ಛಂದಸ್ಸಿನ ಪ್ರಯೋಜನಗಳು, ಛಂದಸ್ಸಿನಲ್ಲಿ ಬರುವಂತಹ ಪಾರಿಭಾಷಿಕ ಪದಗಳ ಪರಿಚಯ ಇವುಗಳನ್ನು ನಿಮಗೆ ಮಾಡಿಸುತ್ತಾ ಪಾರಿಭಾಷಿಕ ಪದಗಳಲ್ಲಿ ಲಯದ ವಿಚಾರವನ್ನ ಮಾತನಾಡಿದ್ದೇನೆ. ಇವತ್ತಿನ ಈ ಅಧಿವೇಶನದಲ್ಲೂ ಪಾರಿಭಾಷಿಕ ಪದಗಳ ಪರಿಚಯವನ್ನ ಮುಂದುವರಿಸುತ್ತಾ ಕನ್ನಡದಲ್ಲಿ ಯತಿಯ ಕುರಿತಾಗಿ ವಿಚಾರ ಮಾಡ್ತೇನೆ. ಯತಿ ಅಂದ್ರೆ ಪದ್ಯಪಾದದಲ್ಲಿ ಬರುವಂತಹ ಐಚ್ಛಿಕವಾದ ಉಸಿರು ಬಿಡುವಂತಹ ತಾಣ ಎಂದ. ನಾವು ಒಂದು ಪದ್ಯವನ್ನು ಓದುವಾಗ ಅಥವಾ ಪದ್ಯಪಾದವನ್ನು ಓದುವಾಗ ಅದರ ಅರ್ಥ ಸ್ಫೂರ್ತಿಗೆ ಭಂಗ ಬರದಂತೆ ಒಂದೆಡೆಯಲ್ಲಿ ನಿಲ್ಲಿಸುವುದು ಯತಿ ಎನಿಸಿಕೊಳ್ತದೆ. ಇದು ಯತಿಯ ಸಾಮಾನ್ಯ ಲಕ್ಷಣ. ಹೀಗಾಗಿ ಯತಿ ಅಂದ್ರೆ ವಿರಾಮ ಸ್ಥಾನ, ವಿಶ್ರಾಂತ ಸ್ಥಾನ, ವಿಶ್ರಮಣ ಸ್ಥಾನ ಎಂದರ್ಥ. ಸಂಸ್ಕೃತ ಛಂದಸ್ಸಿನ ಪ್ರಮುಖ ಪ್ರಕ್ರಿಯೆಗಳಲ್ಲಿ ಯತಿಯು ಒಂದು. ಈ ಯತಿ ಸಂಸ್ಕೃತದ ವರ್ಣವೃತ್ತಾದಿಗಳ ಮೂಲಕ ಕನ್ನಡಕ್ಕೂ ಕಾಲಿಟ್ಟಿತು. ಪದ್ಯದಲ್ಲಿ ಉಸಿರು ಬಿಡುವ ತಾಣವಾದಂತಹ ಯತಿಯ ಕುರಿತಾಗಿ ಸಂಸ್ಕೃತ ಮತ್ತು ಕನ್ನಡ ಛಂದಶಾಸ್ತ್ರಕಾರರು ಅದರ ಲಕ್ಷಣವನ್ನ ವಿವರಿಸಿದ್ದಾರೆ. ಸಂಸ್ಕೃತದಲ್ಲಿ ಯತಿಯ ಪ್ರಸ್ತಾಪ ಮೊದಲಿಗೆ ಬರುವುದು ಪಿಂಗಲನ ಛಂದಶಾಸ್ತ್ರ ಎಂಬ ಗ್ರಂಥದಲ್ಲಿ. ಮೊದಲಿಗೆ ಸಂಸ್ಕೃತದವರ ಮಾತುಗಳನ್ನೇ ಕೇಳೋಣ. ಪಿಂಗಲನು ತನ್ನ ಛಂದಶಾಸ್ತ್ರದಲ್ಲಿ ಯತಿರ್ ವಿಚ್ಛೇದ ಎಂತಾನೆ. ಅಂದ್ರೆ ಯತಿಯು ಪದ್ಯವನ್ನ ವಿಚ್ಛೇದಿಸುವುದು ಅಥವಾ ಬೇರೆ ಬೇರೆ ಮಾಡುವುದು ಎಂಬುದು ಅವನ ಅರ್ಥ. ಭರತಮುನಿ ನಿಯತಃ ಪದವಿಚ್ಛೇದೋ ಯತಿರಿತ್ಯಭಿಧೀಯತೆ ಎಂತಾನೆ. ಇವನು ಕೂಡ ಪದವಿಚ್ಛೇದದ ಬಗೆಗೆ ಮಾತನಾಡ್ತಾನೆ. ಜಯದೇವನು ವಿರಾಮ ಯತಿ ಅಂದ್ರೆ ಜಯಕೀರ್ತಿಯು ವಾಗ್ವಿರಾಮೋ ಯತಿ ಅಂತ ಹೇಳ್ತಾನೆ. ಈಗ ಕನ್ನಡದ ಲಾಕ್ಷಣಿಕರು ಯತಿಯ ಬಗ್ಗೆ ಏನೆಂತಾರೆ ನೋಡಿ. ಕವಿರಾಜ ಮಾರ್ಗಕಾರನು ಯತಿ ಎಂಬುದು ಸಿರ್ವತಾಣಂ ಎನ್ನುತ್ತಾನೆ. ನಾಗವರ್ಮನು ತನ್ನ ಛಂದೋಂಬುದಿಯಲ್ಲಿ ಯತಿ ಎಂಬುದು ಗಣನಿಯಮ ಪ್ರತತಿ ಗುಸಿರ್ದಾಣ ಮೊಪ್ಪುದು ಎಂತಾನೆ. ಗಣನಿಯಮ ಪ್ರತತಿಗೆ ಉಸಿರ್ದಾಣ ಮೊಪ್ಪುದು ಯತಿ ಅವನ ದೃಷ್ಟಿಯಲ್ಲಿ. ಹೀಗೆ ಸಂಸ್ಕೃತ ಕನ್ನಡದವರೆಲ್ಲರ ವ್ಯಾಖ್ಯಾನಗಳಲ್ಲೂ ಯತಿ ಎಂಬುದಕ್ಕೆ ನಿಲುಗಡೆ, ವಿಶ್ರಮಸ್ಥಾನ ಎಂಬ ಅರ್ಥವೇ ಇದೆ. ಇಲ್ಲೊಂದು ಅಂಶವನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಯತಿ ಎಂಬುದು ಕೇವಲ ಉಸಿರೆಳೆದುಕೊಳ್ಳುವ ಸ್ಥಾನವಷ್ಟೇ ಅಲ್ಲ, ಅಥವಾ ಉಸಿರೆಳೆದುಕೊಳ್ಳುವುದಕ್ಕಾಗಿಯೇ ಯತಿ ಬರುವುದಲ್ಲ. ಬದಲು ಶ್ರುತಿ ಶುಭಗತೆಗಾಗಿ, ಕೇವಲ ಉಸಿರೆಳೆದುಕೊಳ್ಳುವುದಕ್ಕಾಗಿಯೇ ಯತಿ ಬರುವುದಾದ್ರೆ ಎಲ್ಲ ಬಗೆಯ ವೃತ್ತಗಳಲ್ಲೂ ನಿರ್ದಿಷ್ಟ ಸಂಖ್ಯೆಯ ಅಕ್ಷರಗಳ ನಂತರ ಯತಿ ಬರಬೇಕಾಗಿತ್ತು. ಯತಿ ಬರುವುದು ಅಲ್ಲಲ್ಲ. ಪದ್ಯಾರ್ಥಕ್ಕೆ ಭಂಗ ಬರದಂತೆ ಶ್ರುತಿ ಶುಭಗತೆಯೇ ಇಲ್ಲಿ ಪ್ರಧಾನವಾದ ಅಂಶ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಯತಿ ಸಂಸ್ಕೃತ ಛಂದಸ್ಸಿನ ನಿಯತ ಲಕ್ಷಣ. ಅಲ್ಲಿ ಯತಿ ಕಡ್ಡಾಯವಾಗಿ ಬರಲೇಬೇಕು ಎಂಬ ನಿಯಮ ಇದೆ. ಸಂಸ್ಕೃತದಲ್ಲಿ ಯತಿ ಪಾದಾಂತ್ಯದಲ್ಲಿ ಎಲ್ಲ ಕಡೆ ಬರ್ತದೆ. ಪಾದ ಮಧ್ಯದಲ್ಲಿಯೂ ಬರುವುದುಂಟು. ಪದ್ಯಾರ್ಧದಲ್ಲಿ ಯತಿ ವಿಶೇಷವಾಗಿ ಬರ್ತದೆ. ಅಂದ್ರೆ ಪಾದಾಂತ್ಯ ಮತ್ತು ಪದ್ಯಾರ್ಧದಲ್ಲಿ ಹೆಚ್ಚು, ಇನ್ನುಳಿದ ಕಡೆ ಛಂದಶಾಸ್ತ್ರಜ್ಞರು ನಿರ್ದೇಶಿಸಿದಂತಹ ಕಡೆಗಳಲ್ಲಿ ಸಂಸ್ಕೃತದಲ್ಲಿ ಯತಿ ಬರ್ತದೆ. ಯಾವ ಯಾವ ವರ್ಣವೃತ್ತಗಳಲ್ಲಿ
ಎಲ್ಲೆಲ್ಲಿ ಯತಿ ಬರಬೇಕೆಂಬುದನ್ನ ಸಂಸ್ಕೃತ ಛಂದೋ ಗ್ರಂಥಗಳು ಸ್ಪಷ್ಟವಾಗಿ ನಿರೂಪಿಸ್ತವೆ. ಸಂಸ್ಕೃತದಲ್ಲಿ ಯತಿ ನಿಯತವಾಗಿ ಬಳಕೆಯಾದ್ರೆ ಕನ್ನಡದಲ್ಲಿ ಕನ್ನಡ ಕವಿಗಳು ಯತಿಯನ್ನ ಬಳಸುವಲ್ಲಿ ಸ್ವಚ್ಛಂದತೆಯನ್ನ ತೋರಿಸ್ತಾರೆ, ತಮ್ಮ ಸ್ವಾತಂತ್ರ್ಯವನ್ನ ಮೆರೀತಾರೆ. ಹಾಗಂತ ನಾಗವರ್ಮ ಮತ್ತು ಕವಿರಾಜ ಮಾರ್ಗಕಾರ ಇವರಿಬ್ರು ನಿಯತ ಯತಿಯನ್ನ ಒಪ್ಪಿದವರೇ. ನಾಗವರ್ಮ ಹೇಳ್ತಾನೆ, ಯತಿಯನ್ನ ಮೀರಿದ್ರೆ ಕವಿಯ ಹಿರಿಮೆ ಕೆಡ್ತದೆ, ಹಿರಿಮೆ ಕೆಟ್ಟರೆ ಕವಿತಾಭಿಮಾನ ಶೋಭಿಸುವುದಿಲ್ಲ ಅಂತ. ಕವಿರಾಜ ಮಾರ್ಗಕಾರನು ವೃತ್ತಗಳ ರಚನೆಯಲ್ಲಿ, ಆರ್ಯ ಕಂದಗಳ ರಚನೆಯಲ್ಲಿ ಯತಿಯನ್ನ ಪಾಲಿಸಬೇಕು ಅಂತಾನೆ. ಇವುಗಳನ್ನ ಶಾಸ್ತ್ರೋಕ್ತ ಮಾರ್ಗದಿಂದ ತಿಳಿಯಬೇಕು ಅಂತಾನೆ. ಇವರಿಬ್ಬರ ದೃಷ್ಟಿಯಲ್ಲೂ ಯತಿಭಂಗವು ಕಾವ್ಯದ ದೋಷವೇ ಆಗ್ತದೆ. ನಮ್ಮ ಕವಿಗಳು ಸಂಸ್ಕೃತದ ನಿಯತ ಯತಿಯನ್ನ ಮೀರಿದುದನ್ನ ಕವಿರಾಜ ಮಾರ್ಗಕಾರ ಗುರುತಿಸ್ತಾನೆ. ಮಾರ್ಗಕಾರ ಹೇಳುವಂತಹ ಮಾತು ಕೇಳಿ, ಪೂರ್ವಾಚಾರ್ಯ ದೇಶೀಯನ ನಿರಿಸಿ ಖಂಡಪ್ರಾಸಮನ್ ಅತಿಶಯಮಿದ್ದಂದು ಯತಿಯಂ ಮಿಕ್ಕ. ದೇಶೀಯನೇ ನಿರಿಸಿ ಖಂಡಪ್ರಾಸಮನ್ ಅತಿಶಯಂ ಇದೆಂದು ಯತಿಯಂ ಮಿಕ್ಕ. ಅಂದ್ರೆ ನಮ್ಮ ಪೂರ್ವಾಚಾರ್ಯರು ಯತಿಭಂಗದ ದೋಷವನ್ನೇ ಗುಣವೆಂಬಂತೆ ಪ್ರಕಾಶಪಡಿಸಿ ಇದು ದೇಸಿ ಎಂಬುದಾಗಿ ಖಂಡಪ್ರಾಸವನ್ನು ಅಂದ್ರೆ ಆದಿಪ್ರಾಸವನ್ನು ನಿಲ್ಲಿಸಿಕೊಂಡು ಸಂಸ್ಕೃತದ ಯತಿಯನ್ನ ಇದು ಹೆಚ್ಚಳವಾದದ್ದು, ಕನ್ನಡಕ್ಕೆ ಇದು ಹೆಚ್ಚಳವಾದದ್ದು ಎಂದು ತಿಳಿದು ಆ ಯತಿಯನ್ನ ಮೀರಿದ್ರು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಆತ ಹೇಳುವಂತಹ ಖಂಡಪ್ರಾಸ ಎನ್ನುವುದು ಆದಿಪ್ರಾಸವೇ ಆಗಿದೆ. ಕನ್ನಡ ಕವಿಗಳು ಯತಿಯನ್ನ ಮೀರಿ ಆದಿಪ್ರಾಸವನ್ನ ಹೆಚ್ಚಾಗಿ ಬಳಸಿಕೊಂಡ್ರು. ಒಟ್ಟಿನಲ್ಲಿ ಯತಿಯ ಬಗ್ಗೆ ಇಷ್ಟು ಮಾತುಗಳನ್ನ ಹೇಳಬಹುದು. ಸಂಸ್ಕೃತದ ನಿಯತ ಯತಿಯನ್ನ ಕನ್ನಡ ಕವಿಗಳು ಪಾಲಿಸಿಕೊಂಡು ಕೆಲವರು ಬಂದ್ರು, ಇನ್ನು ಕೆಲವರು ಬರಲಿಲ್ಲ. ಆರಂಭದ ಕೆಲವು ಶಾಸನಗಳಲ್ಲಿ ನಿಯತ ಯತಿಯ ಪಾಲನೆ ಇದೆ, ನಂತರದಲ್ಲಿ ಕಡಿಮೆಯಾಗ್ತಾ ಬಂತು. ಕೇಶಿರಾಜ ಯತಿ ವಿಲಂಘನದಿಂದ ಅರಿದಲ್ತೆ ಕನ್ನಡಂ ಎಂದಿದ್ರು ಅದನ್ನು ನಾವು ನಿಯತ ಯತಿಯ ಪಾಲನೆ ಎಂದರೆ ತಿಳ್ಕೊಳ್ಬೇಕಾಗ್ತದೆ. ನಿಯತ ಯತಿಯನ್ನ ಕನ್ನಡ ಕವಿಗಳು ಮೀರಿದ್ದಾರಂತಲೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಂಸ್ಕೃತದಲ್ಲಿ ಶಾಸ್ತ್ರ ಸೂಚಿತ ಸ್ಥಾನಗಳಲ್ಲಿ ಯತಿ ಪಾಲನೆ ಮಾಡಿದ್ರೆ ಕನ್ನಡದಲ್ಲಿ ಸ್ವಚ್ಛಂದ ಅಥವಾ ಐಚ್ಛಿಕವಾಗಿ ಬಳಸಲ್ಪಟ್ಟಿತು ಎಂದು ಹೇಳಬಹುದು. ಕನ್ನಡ ಕವಿಗಳು ಯತಿಯ ವಿಚಾರದಲ್ಲಿ ಸ್ವಾತಂತ್ರ್ಯ ವಹಿಸಿದ್ದಾರೆ, ಸಾಧ್ಯವಿದ್ದಷ್ಟು ಪಾಲಿಸಿದ್ದಾರೆ, ಪೂರ್ತಿಯಾಗಿ ಯತಿಯನ್ನ ತಿರಸ್ಕರಿಸಲಿಲ್ಲ. ಕನ್ನಡದಲ್ಲಿ ಯತಿ ಇದ್ದು ಇಲ್ಲದಂತಾಗಿದೆ, ಯತಿ ಇದ್ದು ಇಲ್ಲದಂತಿರ್ತದೆ ಎನ್ಬಹುದು. ಇನ್ನು ಪ್ರಾಸ ಎಂದ್ರೇನು ಎಂಬುದನ್ನು ತಿಳ್ಕೊಳ್ಳೋಣ. ಪ್ರಾಸ ಎನ್ನುವುದು ಸಂಸ್ಕೃತ ಶಬ್ದ. ಪ್ರ ಎಂದ್ರೆ ಪ್ರಕರ್ಷವಾಗಿ, ಅತಿಶಯವಾಗಿ ಎಂದರ್ಥ. ಆಸ ಎಂದ್ರೆ ಇರುವಿಕೆ, ಅತಿಶಯವಾಗಿ ಇರುವಿಕೆ ಎಂದರ್ಥ. ಪ್ರಾಸ ಅಂದ್ರೆ ಅತಿಶಯವಾಗಿ, ಪ್ರಕರ್ಷವಾಗಿ ಇರುವಿಕೆ ಎಂದರ್ಥ. ಎಲ್ಲಿರುವಿಕೆ? ಪದ್ಯಪಾದದಲ್ಲಿ ಅತಿಶಯವಾಗಿ ಇರುವಂಥದ್ದೇ ಪ್ರಾಸ. ಪದ್ಯಪಾದಗಳ ನಿಯತ ಸ್ಥಾನದಲ್ಲಿ ಅಂದ್ರೆ ನಿರ್ದಿಷ್ಟ ಸ್ಥಾನದಲ್ಲಿ ಒಂದೇ ವಿಧದ ವ್ಯಂಜನ ಅಥವಾ ವ್ಯಂಜನಗಳ ಗುಚ್ಛ ಪುನರಾವರ್ತನೆಯಾಗುವುದನ್ನ ಪ್ರಾಸ ಎಂತಾರೆ. ಪದ್ಯಪಾದಗಳ ನಿಯತ ಸ್ಥಾನದಲ್ಲಿ ಒಂದೇ ವಿಧದ ವ್ಯಂಜನ ಅಥವಾ ವ್ಯಂಜನಗಳ ಗುಚ್ಛ ಪುನರಾವರ್ತನೆಯಾಗುವುದು, ಇದು ಪ್ರಾಸದ ಸಾಮಾನ್ಯ ಲಕ್ಷಣ. ಪ್ರಾಸ ಎನ್ನುವುದೊಂದು ಶಬ್ದಾಲಂಕಾರವೂ ಹೌದು. ಪ್ರಾಸ ಪ್ರಯೋಗದಿಂದ ಕಾವ್ಯಕ್ಕೊಂದು ಶೋಭೆ, ಒಂದು ಅಚ್ಚುಕಟ್ಟುತನ ನಿಜವಾಗಿ ಪ್ರಾಪ್ತವಾಗ್ತದೆ. ನಮ್ಮ ಕನ್ನಡ ಕವಿಗಳು ಪ್ರಾಸವನ್ನ ಬಹಳವಾಗಿ ಮೆಚ್ಚಿಕೊಂಡವರು. ಈಶ್ವರ ಕವಿ ತನ್ನ
ಕವಿ ಜುಹಾ ಬಂಧನದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಉಸುರಳಿದ ತನುವಗೋಲು ಭಾವಿಸಲು ಪ್ರಾಸವಿಲ್ಲದಿರ್ಪ ಪದ ಪದ್ಯಗಳು. ಪ್ರಾಸವಿಲ್ಲದಿರುವ ಪದ ಪದ್ಯಗಳು ಈಶ್ವರನ ದೃಷ್ಟಿಯಲ್ಲಿ ಉಸುರಳಿದ ತನುವಗೋಲು ಆಗ್ತದೆ. ನಮ್ಮ ಸರ್ವಜ್ಞ ಪ್ರಾಸದ ಬಗ್ಗೆ ಹೇಳ್ತಾ, ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಂಗೆ ಪೂಸಿಕೊಂಡಂತೆ ಸರ್ವಜ್ಞ. ಹೀಗೆ ಕನ್ನಡ ಕವಿಗಳು ಪ್ರಾಸವನ್ನ ಮೆಚ್ಚಿ ಬಳಸಿಕೊಂಡು ಉಸುರಳಿದ ತನುವಲ್ಲ, ಉಸುರಿರುವ ತನುವನ್ನಾಗಿ ಕನ್ನಡ ಕಾವ್ಯ ಪ್ರಪಂಚವನ್ನ ಬೆಳಗಿದ್ದಾರೆ. ಪ್ರಾಸದ ಬಳಕೆಯನ್ನ ಶಾಸನಗಳ ಕಾಲದಿಂದಲೇ ನಾವು ಕಾಣಬಹುದು. ಕ್ರಿಸ್ತಶಕ 700ರ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಕರನಲ್ಲ ಎನ್ನುವ ತ್ರಿಪದಿ ಬರುತ್ತೆ. ಈ ತ್ರಿಪದಿಯಲ್ಲಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಕರನಲ್ಲ ಎಂಬಲ್ಲಿ ಸಾಧುಗೆ ಮೊದಲ ಸಾಲು, ಎರಡನೇ ಸಾಲಲ್ಲಿ ಬಾಧಿಪ್ಪ, ಮೂರನೇ ಸಾಲಲ್ಲಿ ಮಾಧವ, ಹೀಗೆ ಎರಡನೆಯ ಅಕ್ಷರ ಪ್ರಾಸ ಬಂದಿರುವುದನ್ನ ಗಮನಿಸಬಹುದು. ಕವಿರಾಜಮಾರ್ಗಕಾರ ನುತ ಶಬ್ದಾಲಂಕಾರದೊಳ್ ಅತಿಶಯಂ ಈ ಕನ್ನಡಕ್ಕೆ ಸತತಂ ಪ್ರಾಸಂ ಎಂತ. ಅಂದ್ರೆ ಶಬ್ದಾಲಂಕಾರಕ್ಕೆ ಪ್ರಾಸವು ಅತಿಶಯವಾದದ್ದು ಎಂಬುದು ಅವನ ಮಾತಿನ ಅರ್ಥ. ಹೀಗೆ ಪ್ರಾಸವು ಮೊದಲು ಶಬ್ದಾಲಂಕಾರಕ್ಕೆ ಬಳಕೆಯಾಗಿತ್ತು, ನಂತರ ಅದು ನಿಯತವಾಗಿ ಉಳಿದು ಬಂದು ಛಂದಸ್ಸಿಗೂ ಕೂಡ ಸೇರ್ಕೊಂತು. ಕನ್ನಡ ಕಾವ್ಯ ಉಸುರಿರುವ ಕಾವ್ಯವಾಯಿತು. ಸಂಸ್ಕೃತದಲ್ಲಿ ಯತಿ ನಿಯತವಾದ್ರೆ ಕನ್ನಡದಲ್ಲಿ ಪ್ರಾಸ ನಿಯತ. ಕನ್ನಡದಲ್ಲಿ ಪ್ರಾಸ ನಿಯತವಾಗಿ ಬರತಕ್ಕದು ಎಂಬುದಾಗಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕವಿರಾಜ ಮಾರ್ಗದಲ್ಲಿಯೇ ಪ್ರಾಸದ ಕುರಿತು ಮೊದಲು ಪ್ರಸ್ತಾಪ ಬರುವುದು. ಆತ 6 ಪ್ರಾಸಗಳನ್ನು ಹೇಳ್ತಾನೆ. ವಿನುತ ಪ್ರಾಸ, ಶಾಂತ ಪ್ರಾಸ, ವರ್ಗ ಪ್ರಾಸ, ಸಮೀಪ ಪ್ರಾಸ, ಅನುಗತ ಪ್ರಾಸ, ಅಂತಃಪ್ರಾಸ ಅಂತ ಈ 6 ಪ್ರಾಸಗಳನ್ನು ಹೇಳಿದಂತಹ ಕವಿರಾಜ ಮಾರ್ಗಕಾರ ಕನ್ನಡದಲ್ಲಿ ಪ್ರಾಸ ನಿಯತವಾಗಿ ಬರತಕ್ಕದ್ದು ಎಂಬುದನ್ನು ಹೇಳ್ತಾನೆ. ಈ 6ರಲ್ಲಿ ಪ್ರಾಸ, ಅನುಪ್ರಾಸ ಮತ್ತು ಅಂತಃಪ್ರಾಸಗಳು ಕನ್ನಡಕ್ಕೆ ಅತಿಶಯಂಗಳು ಎನ್ನುವುದನ್ನ ಹೇಳ್ತಾ, ಇನ್ನು 3 ಶಾಂತಪ್ರಾಸ, ಸಮೀಪ ಪ್ರಾಸ, ವರ್ಗಪ್ರಾಸ, ಈ 3 ಪ್ರಾಸಾಭಾಸಂಗಳು, ಪ್ರಾಸ ಆಭಾಸಂಗಳು ಅಂದ್ರೆ ಪ್ರಾಸದಂತೆ ತೋರುವಂತವುಗಳು ಎನ್ನುತ್ತಾನೆ. ಅಂದ್ರೆ ಮಾರ್ಗಕಾರನ ಕಾಲಕ್ಕೆ ಪ್ರಾಸ, ಅನುಪ್ರಾಸ, ಅಂತಃಪ್ರಾಸಗಳು ರೂಢಿಯಲ್ಲಿದ್ದಿರಬೇಕೆಂದು ತೋರ್ತದೆ. ಆದರೆ ಕನ್ನಡದಲ್ಲಿ ಹೆಚ್ಚು ಬಳಕೆಯಾದಂಥವುಗಳು ಆದಿಪ್ರಾಸ ಮತ್ತು ಅಂತ್ಯಪ್ರಾಸಗಳು. ಆದಿಪ್ರಾಸವಂತೂ ಕವಿರಾಜ ಮಾರ್ಗಕಾರನ ಕಾಲಕ್ಕಿಂತಲೂ ಹಿಂದಿನಿಂದ ಬಳಕೆಯಲ್ಲಿತ್ತು. ಅಂತ್ಯಪ್ರಾಸದ ಬಳಕೆ ಹೊಸಗನ್ನಡದಲ್ಲಿ ನಿಯತ ಎನ್ನುವಷ್ಟರ ಮಟ್ಟಿಗೆ ಬಳಕೆಯಾಗಿದೆ. ಈಗ ಆದಿಪ್ರಾಸ ಅಥವಾ ಖಂಡಪ್ರಾಸ ಎಂದ್ರೇನೆಂಬುದನ್ನ ಒಂದೆರಡು ಮಾತುಗಳನ್ನು ತಿಳ್ಕೊಳ್ಳೋಣ. ಪ್ರತಿ ಪಾದದಲ್ಲೂ 1/2ನೆಯ ಸ್ವರಗಳ ನಡುವೆ ಒಂದೇ ವಿಧದ ವ್ಯಂಜನ ಬಂದರೆ ಅದು ಆದಿಪ್ರಾಸ ಎನಿಸಿಕೊಳ್ತದೆ. ಈ ವ್ಯಂಜನ ಒಂದೇ ಆಗಿರಬಹುದು, ಇಲ್ಲವೇ ಒಂದೇ ವರ್ಗದ ವ್ಯಂಜನಗಳು ಬಂದಿರಬಹುದು. ಇದು ಆದಿಪ್ರಾಸದ ಲಕ್ಷಣ. ಉದಾಹರಣೆಯೊಂದನ್ನು ಹೇಳುವುದಾದ್ರೆ, ರಸಮಂ ನಾಲಗೆ, ಕವಿತಾ ರಸಮಂ ಕವಿ, ಕುಸುಮ ರಸಮ ನಳಿಮಾಲೆ, ಸುಧಾ ರಸಮಂ ಸುರ, ಅಕ್ಷಯ ಸುಖ ರಸಮನ್ ಪರಮಾತ್ಮನರಿವನ್ ಉಳಿದವರರಿಯರ್. ಇಲ್ಲಿಯ 4 ಸಾಲುಗಳಲ್ಲೂ ಆದಿಯಲ್ಲಿ ರಸಮಂ ಎನ್ನುವುದು ಬರುತ್ತೆ. ಪ್ರಾಸಾಕ್ಷರ ಸ ವ್ಯಂಜನ ಆಗಿರುತ್ತೆ. ಇನ್ನು ಅಂತ್ಯಪ್ರಾಸದ ಬಗ್ಗೆ ಒಂದೆರಡು ಮಾತು.
ಪ್ರತಿ ಪಾದದ ಕೊನೆಯಲ್ಲೂ ಒಂದೇ ಅಕ್ಷರ ಪುನರಾವರ್ತನೆಯಾಗುತ್ತಿದ್ದರೆ ಅದನ್ನು ಅಂತ್ಯಪ್ರಾಸ ಎಂತ. ಇಲ್ಲೊಂದು ವಿಶೇಷ ಎಂದ್ರೆ ಅಂತ್ಯಪ್ರಾಸದ ಸಂದರ್ಭದಲ್ಲಿ ಸ್ವರ ಮತ್ತು ವ್ಯಂಜನ ಎರಡೂ ಪುನರಾವರ್ತನೆಗೊಂಡಿರಬೇಕು. ಉದಾಹರಣೆಯಾಗಿ ಹೇಳುವುದಾದ್ರೆ, ಮೇಲೊಂದು ಗರುಡ ಹಾರುತ್ತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಈ ಎರಡು ಸಾಲುಗಳಲ್ಲಿ ಗಮನಿಸಿ, ದ ಎನ್ನುವಂತಹ ವ್ಯಂಜನ, ಉ ಎನ್ನುವಂತಹ ಒಂದೇ ಸ್ವರದೊಡನೆ ಪುನರಾವರ್ತನೆಗೊಂಡಿದೆ. ಕವಿರಾಜ ಮಾರ್ಗಕಾರ ಹೇಳಿದಂತಹ ಷಟ್ಪ್ರಾಸಗಳು ನಮ್ಮಲ್ಲಿ ರೂಢಿಗೆ ಬರಲಿಲ್ಲ. ಇನ್ನು ಪ್ರಾಸ ಪ್ರಭೇದಗಳನ್ನ ಪರಿಚಯ ಮಾಡಿಕೊಳ್ಳೋಣ. ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಶರಭಪ್ರಾಸ, ಅಜಪ್ರಾಸ, ಹಯಪ್ರಾಸ ಎನ್ನುವಂತ 6 ಪ್ರಭೇದಗಳನ್ನ ಈಶ್ವರ ಕವಿಯ ಕವಿಜುಹಾ ಬಂಧನದಲ್ಲಿ ಕಾಣಬಹುದು. ಪ್ರತಿ ಪಾದದ 1 ಮತ್ತು 2ನೇ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನವು ಬಂದು ಅದರ ಹಿಂದಿನ ಅಕ್ಷರವು ಹ್ರಸ್ವವಾಗಿದ್ದರೆ ಅದು ಸಿಂಹಪ್ರಾಸ. ಅಂದ್ರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದು ಸಿಂಹಪ್ರಾಸ ಎನಿಸಿಕೊಳ್ತದೆ. ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದ್ರೆ, ತಿಳುಹಿ ಮತಿಯನ್ನು ಎನ್ನ ಜುಹೆಗೆ ಮೊಳಗು ಒಂದದಿ ನಿನ್ನ ನಾಮ, ಒಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಇಲ್ಲಿ ಪ್ರಾಸ ವ್ಯಂಜನ ಳ ಬಂದು ಅದರ ಹಿಂದಿನ ಅಕ್ಷರ ಹ್ರಸ್ವವಾಗಿರುತ್ತದೆ. ಆದ್ರಿಂದ ಅದು ಸಿಂಹಪ್ರಾಸ ಎನಿಸಿಕೊಳ್ತದೆ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ರೆ ಅದು ಗಜಪ್ರಾಸ ಎನಿಸಿಕೊಳ್ತದೆ. ಉದಾಹರಣೆಗೆ, ಆರೊಡನೆ ಕಾದುವೆನು, ಕೆಲಬರು ಹಾರುವರು, ಕೆಲರಂತಕನ ನೆರೆಯುವರವರು, ಕೆಲರಧಮ ಕುಲದಲ್ಲಿ ಸಂದು ಬಂದವರು. ಈ ಉದಾಹರಣೆಯ 1, 2, 3ನೇ ಸಾಲಿನ ಆರೊಡನೆ ಹಾರುವರು ಯೂರವರು ಪ್ರಾಸ ವ್ಯಂಜನ ಋ ಬಂದು ಹಿಂದಿನ ಅಕ್ಷರ ದೀರ್ಘವಾಗಿರುವುದನ್ನು ಗಮನಿಸಬಹುದು. ಸಿಂಹ ಮತ್ತು ಗಜಪ್ರಾಸವಾಯಿತು. ಇನ್ನು ವೃಷಭ ಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅನುಸ್ವಾರವಾಗಿದ್ರೆ ಅದು ವೃಷಭ ಪ್ರಾಸ ಎನಿಸಿಕೊಳ್ತದೆ. ಉದಾಹರಣೆಗೆ, ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರಿ. ಮೊದಲ ಸಾಲಲ್ಲಿ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು, 2ನೇ ಸಾಲಲ್ಲಿ ಕಂಕಣ ಕೈಯಲ್ಲಿ ತಿರುವುತ ಬಾರೆ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ವಿಸರ್ಗಯುಕ್ತವಾಗಿದ್ರೆ ಅದು ಅಜಪ್ರಾಸ ಎನಿಸಿಕೊಳ್ತದೆ. ಅಜಪ್ರಾಸ ಕನ್ನಡದಲ್ಲಿ ಅತಿ ವಿರಳವಾಗಿ ಬಳಕೆಯಾಗ್ತದೆ. ಉದಾಹರಣೆಗೆ, ದುಃಖ ದೂರ ಮಾದುದು ಅಂತಃಕರುಣಿ ರಾಮನಿಂ, ದುಃಖ ದೂರ ಮಾದುದು ಅಂತಃಕರುಣಿ ರಾಮನಿಂ. ಪ್ರಾಸಾಕ್ಷರವು ಸಜಾತೀಯ ದ್ವಿತ್ವವಾಗಿದ್ರೆ ಅದು ಹಯಪ್ರಾಸ ಎನಿಸಿಕೊಳ್ತದೆ. ಉದಾಹರಣೆಗೆ ಹೇಳುವುದಾದ್ರೆ, ಅಕ್ಕ ನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ಸಾಕಿದೆ, ಅಕ್ಕ ನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ. ಪ್ರಾಸಾಕ್ಷರವು ವಿಜಾತೀಯ ದ್ವಿತ್ವವಾಗಿದ್ರೆ ಅದು ಶರಭಪ್ರಾಸ ಎನಿಸಿಕೊಳ್ತದೆ. ಉದಾಹರಣೆಗೆ ಹೇಳುವುದಾದ್ರೆ, ಸತ್ಯ ಭೋಜರಾಜನು ಪುತ್ರನ ಜೊತೆಗೂಡಿ ಉತ್ಸವವೇರಿ ರಥವೇರಿ ಬಂದನು, ಸತ್ಕೀರ್ತಿಪುರದ ಭೀತಿಯೋಳು. ಇಲ್ಲಿ ಸತ್ಯ ಭೋಜರಾಜ ಪುತ್ರನ ಜೊತೆಗೂಡಿ ಉತ್ಸವವೇರಿ ಮುದವೇರಿ ಬಂದನು, ಸತ್ಕೀರ್ತಿಪುರದ ಭೀತಿಯೋಳು ಅನ್ನುವಾಗ ಪ್ರಾಸಾಕ್ಷರವನ್ನ ಗಮನಿಸಿದ್ರೆ ಎಲ್ಲವೂ ವಿಜಾತೀಯ ದ್ವಿತ್ವವಾಗಿರುವುದನ್ನ ಗಮನಿಸಬಹುದು. ಇದು ಶರಭಪ್ರಾಸ. ಹೀಗೆ ಪ್ರಾಸದಿಂದ ನುಡಿಗೆ ನಾದಗುಣ ಬರ್ತದೆ, ಪದ್ಯಗಳು ನೆನಪಿನಲ್ಲಿ ಉಳಿಯಲು ಸಾಧ್ಯವಾಗ್ತದೆ, ಕವಿಯ ನುಡಿ ರಚನೆಗೆ ಒಂದು ಒಳ್ಳೆಯ ಚೌಕಟ್ಟು ಪ್ರಾಸದಿಂದ ಬರ್ತದೆ. ಇಂತಹ ಅನೇಕ ಪ್ರಯೋಜನಗಳು ಇರುವುದರಿಂದ ಪ್ರಾಸವನ್ನ ಕವಿಗಳು ಉದ್ದಕ್ಕೂ ಅನುಚಾನವಾಗಿ ಬಳಸ್ಕೊಂಡು ಬಂದಿದ್ದಾರೆ. ಇನ್ನು ಛಂದಸ್ಸಿನಲ್ಲಿ ಗಣದ ಪರಿಕಲ್ಪನೆಯನ್ನ ತಿಳ್ಕೊಳ್ಳೋಣ. ಗಣ ಎಂದ್ರೇನು?
ಕೆಲವು ನಿಯಮಗಳಿಗೆ ಅನುಸಾರ ಮಾಡಿದಂತಹ ಅಕ್ಷರಗಳ ಗುಂಪೆ ಗಣ. ಕೆಲವು ನಿಯಮಗಳಿಗನುಸಾರ ಮಾಡಿದಂತಹ ಅಕ್ಷರಗಳ ಗುಂಪೆ ಗಣ. ಅಕ್ಷರಗಳ ಗುಂಪು ಗಣ ಎನ್ನುವಾಗ ಸ್ವರಗಳು ಮಾತ್ರ ಅಕ್ಷರಗಳು ಎಂಬುದನ್ನು, ವ್ಯಂಜನಗಳು ಅಕ್ಷರಗಳಲ್ಲ ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳುವ. ಮೊದಲು ತಾಯ ಹಾಲ ಕುಡಿದು, ಲಲ್ಲೆ ಇಂದ ತೊದಲಿ ನುಡಿದು. ಈ ಎರಡು ಸಾಲುಗಳನ್ನು ಓದುವಾಗ ನೋಡಿ, ಮೊದಲು ತಾಯ ಹಾಲ ಕುಡಿದು, ಲಲ್ಲೆ ಇಂದ ತೊದಲು ನುಡಿದು. ಇಲ್ಲಿ 4 ತಾಳುಗಳು ಬರ್ತವೆ ಮತ್ತು 3 ಮಾತ್ರೆಯ 4 ಘಟಕಗಳು ಕಾಣಿಸ್ಕೊಳ್ತವೆ. ಹೀಗೆ ತಾಳಗಳ ನಡುವೆ ಬರುವಂತಹ ಇಂತಹ ಅಕ್ಷರಗಳ ಘಟಕವನ್ನೇ ಅಥವಾ ಗುಂಪನ್ನೇ ನಾವು ಗಣ ಅಂತ ಕರೆಯುವುದು. ಗಣದಲ್ಲಿ 3 ಪ್ರಭೇದಗಳಿವೆ. ಒಂದು ವರ್ಣಗಣ ಅಥವಾ ಅಕ್ಷರಗಣ, ವರ್ಣಗಳಿಂದ ಕಟ್ಟಿದ್ದು ಅಥವಾ ಅಕ್ಷರಗಳಿಂದ ಕಟ್ಟಿದ್ದು. ಎರಡನೇದು ಮಾತ್ರಾಗಣ, ಇದು ಮಾತ್ರೆಗಳಿಂದ ಕಟ್ಟಲ್ಪಟ್ಟ ಗಣ. ಮೂರನೇದು ಅಂಶಗಣ, ಇದು ಅಂಶಗಳಿಂದ ಕಟ್ಟಲ್ಪಟ್ಟಿದ್ದು. ಅಂಶ ಎಂದ್ರೆ ಅಕ್ಷರ ಅಂತಲೇ ಅರ್ಥ. ಇನ್ನು ಮಾತ್ರೆ ಅಂದ್ರೆ ಏನು? ವೃತ್ತಪಾದದ ಅಕ್ಷರಗಳಿಗಿರುವ ಬೆಲೆಯನ್ನೇ ನಾವು ಮಾತ್ರೆ ಎನ್ನುವುದು. ಹ್ರಸ್ವಕ್ಕೆ 1 ಮಾತ್ರೆ, ದೀರ್ಘಾಕ್ಷರಕ್ಕೆ 2 ಮಾತ್ರೆಯ ಬೆಲೆ ನಿಗದಿ ಮಾಡಿರ್ತಾರೆ. ಪ್ಲುತಾಕ್ಷರ ಎನ್ನುವಂತ ಇನ್ನೊಂದು ಬಗೆಯುಂಟು. ಪ್ಲುತಕ್ಕೆ 3 ಮಾತ್ರೆಯ ಬೆಲೆ ಇದೆ. ಕೇಶಿರಾಜ ಇವು 3ಅನ್ನ ಪ್ರಸ್ತಾಪಿಸ್ತಾನೆ. ಹ್ರಸ್ವಂ ಅದೇಕ ಮಾತ್ರಕಂ, ದೀರ್ಘಂ ಉಭಯ ಮಾತ್ರಂ, ತ್ರಿಮಾತ್ರಕಂ ಪ್ಲುತಮಕ್ಕುಂ ಎನ್ನುತ್ತಾನೆ. ಅವನ ಪ್ರಕಾರ ಹ್ರಸ್ವ ಏಕಮಾತ್ರಕ, ದೀರ್ಘ ಉಭಯ ಮಾತ್ರಕ, ಪ್ಲುತ ತ್ರಿಮಾತ್ರಕ. ಇನ್ನು ಲಘು ಗುರುವಿನ ಬಗ್ಗೆ ತಿಳ್ಕೊಳ್ಳೋಣ. ಲಘು ಛಂದಸ್ಸಿನಲ್ಲಿ ಏಕಮಾತ್ರ ಕಾಲದಲ್ಲಿ ಉಚ್ಚಾರವಾಗುವಂತ ಅಕ್ಷರ. ಲಘುವಿಗೆ ಏಕಮಾತ್ರೆ ಎಂದು ಈಗಾಗಲೇ ಹೇಳಿದ್ದೆ. ಛಂದಸ್ಸಿನಲ್ಲಿ ಯಾವುದೇ ಹ್ರಸ್ವಾಕ್ಷರ ಮತ್ತು ವ್ಯಂಜನ ಅಥವಾ ವ್ಯಂಜನಗಳಿಂದ ಕೂಡಿದ ಹ್ರಸ್ವಾಕ್ಷರ ಲಘು ಆಗ್ತದೆ. ಉದಾಹರಣೆಗೆ ಅ, ಉ, ಎ, ಓ, ಕ, ಚಿ, ತು, ಟೆ, ಪೋ ಇವುಗಳೆಲ್ಲ ಹ್ರಸ್ವಾಕ್ಷರವಾದ್ರೆ, ಇನ್ನು ವ್ಯಂಜನ ಅಥವಾ ವ್ಯಂಜನಗಳಿಂದ ಕೂಡಿದ ಅಕ್ಷರ ಲಘು ಆಗ್ತದೆ. ಅದನ್ನ ಗಮನಿಸಿ. ಕ, ಚಿ, ತು, ಟೆ, ಪೋ, ಕ್ರ, ಕ್ಷ್ಮ, ತ್ಯ, ಸ್ನ ಇತ್ಯಾದಿಗಳನ್ನು ಗಮನಿಸಬಹುದು. ಇವುಗಳೆಲ್ಲ ಛಂದಸ್ಸಿನಲ್ಲಿ ಲಘು ಅಕ್ಷರಗಳಾಗಿ ಏಕಮಾತ್ರೆಯನ್ನು ಪಡ್ಕೊಳ್ತವೆ. ಇನ್ನು ಗುರು ವಿಚಾರಕ್ಕೆ ಬಂದ್ರೆ, ದೀರ್ಘ ಸ್ವರ ಮತ್ತು ವ್ಯಂಜನ ಅಥವಾ ವ್ಯಂಜನಗಳಿಂದ ಕೂಡಿದ ಅಕ್ಷರ ಗುರುವಾಗ್ತದೆ. ದೀರ್ಘ ಸ್ವರ ಮತ್ತು ವ್ಯಂಜನ ಅಥವಾ ವ್ಯಂಜನಗಳಿಂದ ಕೂಡಿದ ಅಕ್ಷರ ಗುರು. ಉದಾಹರಣೆಗೆ ಆ, ಈ, ಉ, ಓ, ಕಾ, ಚಿ, ತು, ಟೆ, ಪೋ ಇವುಗಳೆಲ್ಲ ಸ್ವರಗಳಾದ್ರೆ, ದೀರ್ಘ ಸ್ವರಗಳಾದ್ರೆ, ವ್ಯಂಜನ ಅಥವಾ ವ್ಯಂಜನಗಳಿಂದ ಕೂಡಿದ ದೀರ್ಘಾಕ್ಷರಗಳಿಗೆ ಕ, ಚಿ, ತು, ಥೆ, ಪೋ, ಕ್ರ, ಕ್ಷ್ಮ, ತ್ಯ, ಸ್ನ, ಕ್ಷ್ಮಿ ಇತ್ಯಾದಿಗಳನ್ನ ಗಮನಿಸಬಹುದು. ಇನ್ನು ಗುಣಿತಾಕ್ಷರಗಳು ಅಥವಾ ಸಂಧ್ಯಾಕ್ಷರಗಳು ಅಂತ ಕರೆಸಿಕೊಳ್ಳುವಂತ ಐ ಮತ್ತು ಔ ಇವೆರಡು ಗುರುವಾಗಿ ಬರ್ತವೆ. ಛಂದಸ್ಸಿನಲ್ಲಿ ಗುರು ಬರುವಂತಹ ಇತರ ಸಂದರ್ಭಗಳು ಯಾವುವು ಎಂದ್ರೆ, ಹ್ರಸ್ವಾಕ್ಷರವು ಬಿಂದುವಿನೊಡನೆ ಕೂಡಿದ್ದಾಗ,
ಇದಕ್ಕೆ ಉದಾಹರಣೆಯಾಗಿ ಬಿಂದು ಎಂಬುದನ್ನೇ ತೆಗೆದುಕೊಳ್ಬಹುದು. ಬಿಂ ಅನುಸ್ವಾರಯುಕ್ತ ಹ್ರಸ್ವಾಕ್ಷರ, ಅದು ಗುರುವಾಗುತ್ತೆ. ವಿಸರ್ಗಯುಕ್ತ ಅಕ್ಷರ ಗುರು ಎನಿಸಿಕೊಳ್ಳುತ್ತದೆ, ಅಥವಾ ವಿಸರ್ಗದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದಾಗ ಅದು ಗುರುವಾಗುತ್ತೆ. ಉದಾಹರಣೆಗೆ ಚಿಹಿ, ಸತ್ತರೆ ಪುಟ್ಟರೆ ಎನ್ನುವ ಮಾತನ್ನ ಗಮನಿಸಬಹುದು. ಛಿ ಅನ್ನುವುದು ಗುರು ಆಗುತ್ತೆ. ದ್ವಿತ್ವಾಕ್ಷರದ ಹಿಂದೆ ಹ್ರಸ್ವಾಕ್ಷರವು ಬಂದಾಗ ಅಲ್ಲಿ ಗುರುವಾಗುತ್ತೆ. ಉದಾಹರಣೆಗೆ ಮೆಚ್ಚು ಎಂಬುದನ್ನು ತೆಗೆದುಕೊಂಡ್ರೆ ಚು ಎನ್ನುವುದು ದ್ವಿತ್ವಾಕ್ಷರ ಆಯಿತು, ಅದರ ಹಿಂದಿನ ಅಕ್ಷರ ಹ್ರಸ್ವ ಆಗಿದೆ, ಅದರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಹ್ರಸ್ವಾಕ್ಷರವು ವ್ಯಂಜನ ಸಹಿತವಾಗಿದ್ದಾಗ ಅದು ಗುರುವಾಗುತ್ತೆ. ಉದಾಹರಣೆಗೆ ತದ್ಭವ ದೊಳ್, ಅಲ್ಲಿ ದೊಳ್ ಅನ್ನುವಾಗ ಳ ವ್ಯಂಜನ ಸಹಿತ ಅಕ್ಷರ ದೋ, ಅವೆರಡನ್ನು ಒಟ್ಟು ಸೇರಿಸಿ ಗುರು ಎಂದು ಪರಿಗಣಿಸಲಾಗ್ತದೆ ಛಂದಸ್ಸಿನಲ್ಲಿ. ಛಂದಸ್ಸಿನಲ್ಲಿ ಕೆಲವೊಮ್ಮೆ ಅಪವಾದಗಳೆನಿಸುವ ಸಂದರ್ಭಗಳು ಇವೆ. ಗುರು ಬರದಿರುವಂತಹ ಸಂದರ್ಭಗಳನ್ನು ಜ್ಞಾಪಿಸಿಕೊಂಡ್ರೆ ನಮಗೆ ಗೊತ್ತಾಗ್ತದೆ. ಶಿಥಿಲ ದ್ವಿತ್ವಗಳಲ್ಲಿ ಹಿಂದಿನ ಅಕ್ಷರ ಗುರುವಾಗುವುದಿಲ್ಲ. ಈಗ ಶಿಥಿಲ ದ್ವಿತ್ವ ಅಕ್ಷರಗಳು ಯಾವುವು ಅಥವಾ ಪದಗಳು ಯಾವುವು ಎಂಬುದನ್ನು ಮೊದಲಿಗೆ ಗಮನಿಸಿಕೊಳ್ಬೇಕು. ಉದಾಹರಣೆಗೆ ಅಮಳ್ಗಳ್, ಕುಳಿರ್ಗಾಳಿ, ನವಿರ್ಗೆ, ಇಲ್ಲೆಲ್ಲ ಅರ್ಕ ಒತ್ತಿನ ಹಿಂದಿನ ಅಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುವುದಿಲ್ಲ. ಅಮಳ್ಗಳ್, ಕುಳಿರ್ಗಾಳಿ, ನವಿರ್ಗೆ. ಇಲ್ಲಿ ಅಮಳ್ಗಳ್ ಅನ್ನುವಾಗ ಮ ಅಕ್ಷರ, ಕುಳಿರ್ಗಾಳಿ ಅನ್ನುವಾಗ ಳಿ ಅಕ್ಷರ, ನವಿರ್ಗೆ ಎನ್ನುವಾಗ ವಿ. ಇಲ್ಲಿ ಗುರು ಬರುವುದಿಲ್ಲ. ಇಂತಹ ಶಿಥಿಲ ದ್ವಿತ್ವದ ಸಂದರ್ಭವನ್ನು ಗಮನಿಸಿಕೊಂಡು ಪ್ರಸ್ತಾರ ಹಾಕುವಾಗ ಎಚ್ಚರಿಕೆಯಿಂದಿರಬೇಕು. ಕೆಲವೊಮ್ಮೆ ಪರಪದದ ಆದಿ ಅಕ್ಷರ ಸರೇಫವಾಗಿದ್ದರೆ ಅಲ್ಲಿ ಗುರುವಾಗುವುದಿಲ್ಲ. ಉದಾಹರಣೆಗೆ ಪ್ರಣಯದೆ ತ್ರಿಪತೆಗೆ ನಡೆತಾರೆ ಎನ್ನುವ ಸಾಲಲ್ಲಿ ಪ್ರಣಯದೆ ಮುಂದಕ್ಕೆ ತ್ರಿ ಅಂತ ಹೇಳುವ ರೇಫಯುಕ್ತ ಅಕ್ಷರ ಇದೆ. ಆದ್ರಿಂದ ಪ್ರಣಯ ದೇ ಎನ್ನುವಲ್ಲಿ ಆ ದೇ ಅಕ್ಷರ ಗುರುವಾಗುವುದಿಲ್ಲ. ಬಾಡಮನೈದನೆ ಬೇಡೆ ಕೋಗೆ ದ್ರೋಣನ, ಈ ಉದಾಹರಣೆಯಲ್ಲಿ ಬಾಡಮನೈದನೆ ಬೇಡೆ ಕೋಗೆ ಮುಂದೆ ದ್ರೋ ಅನ್ನುವ ರೇಫಯುಕ್ತ ಅಕ್ಷರ ಇರುವುದರಿಂದ ಹಿಂದಿನ ಅಕ್ಷರ ಗೆ ಅದು ಗುರುವಾಗುವುದಿಲ್ಲ. ವಿರಳವಾಗಿ ಪರಪದದ ಆದಿ ಅಕ್ಷರ ದ್ವಿತ್ವವಾಗಿದ್ದರೆ ಇದು ಕೂಡ ಒಂದು ಅಪವಾದ. ಉದಾಹರಣೆಗೆ ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ. ಇಲ್ಲಿ ಅರಸುಗಳಿಗಿದು ವೀರ, ಅದರ ನಂತರ ದ್ವಿಜರಿಗೆ ಪರಮವೇದದ ಸಾರ ಬಂದಿದೆ. ವೀರ ಮತ್ತು ದ್ವಿಜರಿಗೆ ಇಲ್ಲಿ ರ ಅಕ್ಷರ ಮತ್ತು ದ್ವಿ ಇವೆರಡರ ಮಧ್ಯೆ ಚಿಹ್ನೆಯಿಂದ ಗುರುತಿಸಲಾಗಿದೆ. ದ್ವಿ ಎನ್ನುವುದು ದ್ವಿತ್ವವಾಗಿದ್ರೂ ಹಿಂದಿನ ರ ಅಕ್ಷರ ಗುರುವಾಗುವುದಿಲ್ಲ. ಛಂದಸ್ನಲ್ಲಿ ಗುರುವಿಗೆ ಒಂದು ಚಿಕ್ಕ ಸಮತಲದ ರೇಖೆ ಚಿಹ್ನೆಯಾಗಿರುವುದನ್ನ ಗಮನಿಸಿ. ಹಾಗೆಯೇ ಲಘುವಿಗೆ ಅರ್ಧಚಂದ್ರಾಕೃತಿಯ ಚಿಹ್ನೆ ಇರುವುದನ್ನ ಗಮನಿಸಿ. ಈ ಚಿಹ್ನೆಯನ್ನೇ ಬಳಸಿಕೊಳ್ತಾರೆ. ಸರ್ವ ಲಘುಗಳು ಬರುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ ಒಲವು ಮಿಗೆ ನೃಪತಿ ಸಲಹುಗೆ, ಒಲವು ಮಿಗೆ ನೃಪತಿ ಸಲಹುಗೆ, ಎಲ್ಲವೂ ಲಘು ಬರುವುದನ್ನ ಗಮನಿಸಬಹುದು. ಹಾಗೆಯೇ ಸರ್ವ ಗುರುವಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದ್ರೆ ಓ ಸರ್ವೇಶ ನೀನ್ ನಂಬೈ ಆಹ ದೇವಂ ರಕ್ಷಿಪ್ಪಂ. ಓ ಸರ್ವೇಶ ನೀನ್ ನಂಬೈ ಆಹ ದೇವಂ ರಕ್ಷಿಪ್ಪಂ. ಈ ಅಧಿವೇಶನದಲ್ಲಿ ಇಲ್ಲಿವರೆಗೆ ಹೇಳಲಾದ ವಿಷಯಗಳ
ಫಲಿತಗಳನ್ನ ಗಮನಿಸುವುದಾದ್ರೆ, ಕನ್ನಡ ಕವಿಗಳು ಐಚ್ಛಿಕವಾಗಿ ಯತಿಯನ್ನ ಬಳಸಿಕೊಂಡದ್ದನ್ನ ನಾವು ನೋಡಿದ್ದೇವೆ. ಪ್ರಾಸ ಪ್ರಯೋಗದಲ್ಲಿ ಕನ್ನಡ ಕವಿಗಳು ತಮ್ಮ ಸಾಧನೆಯನ್ನ ಮಾಡಿದ್ದನ್ನು ಮೆಲುಕು ಹಾಕಿಕೊಂಡಿದ್ದೇವೆ. ಛಂದಸ್ನಲ್ಲಿ ಗಣ ವ್ಯವಸ್ಥೆಯ ಪರಿಚಯ ಮಾಡಿಕೊಂಡಿದ್ದೇವೆ. ಅಕ್ಷರಗಳಿಗೆ ಮಾತ್ರೆಗಳ ಲೆಕ್ಕಾಚಾರ ಇರುವುದನ್ನು ಗಮನಿಸಿದ್ದೇವೆ. ಹ್ರಸ್ವ, ದೀರ್ಘ, ಪ್ಲುತಾಕ್ಷರಗಳನ್ನು ಗುರುತಿಸಿಕೊಂಡಿದ್ದೇವೆ. ಇನ್ನು ಬಹು ಆಯ್ಕೆಯ ಕಿರು ಪ್ರಶ್ನೆಗಳನ್ನು ಗಮನಿಸೋಣ. ಕಿರು ಪ್ರಶ್ನೆ 1, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಯಾವ ಪ್ರಾಸ ಅಂತ ಕೇಳಲಾಗಿದೆ. ಸಿಂಹಪ್ರಾಸ, ಗಜಪ್ರಾಸ, ಶರಭಪ್ರಾಸ, ಹಯಪ್ರಾಸ ಎಂಬ ಆಯ್ಕೆಗಳಿವೆ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಯಾವ ಪ್ರಾಸ? ಪ್ರಾಸಾಕ್ಷರ ಅಂದ್ರೆ ಯಾವುದು ಅಂತ ಗೊತ್ತಿದೆ ತಮಗೆ. ಆದಿಪ್ರಾಸವನ್ನ ಗಮನದಲ್ಲಿಟ್ಟುಕೊಂಡು ಹೇಳುವುದಾದ್ರೆ, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಸಿಂಹಪ್ರಾಸ ಎಂಬ ಉತ್ತರ ಇರುವುದನ್ನು ಗಮನಿಸಿ. ಪದ್ಯದಲ್ಲಿ ಉಸಿರು ಬಿಡುವ ಸ್ಥಾನ ಯಾವುದು ಅಂತ ಕೇಳಲಾಗಿದೆ. ಪದ್ಯದಲ್ಲಿ ಉಸಿರು ಬಿಡುವ ಸ್ಥಾನ ಈಗಾಗಲೇ ವಿವರಣೆಯಲ್ಲಿ ಬಂದಿದ್ದೆ. ಉಸಿರು ಬಿಡುವ ಸ್ಥಾನ ನಮಗೆ ಛಂದಸ್ಸಿನ ಪರಿಭಾಷೆಗಳನ್ನ ನೆನಪಿಟ್ಟುಕೊಂಡ್ರೆ ಉತ್ತರ ಸಿಗುತ್ತೆ. ಉಸಿರು ಬಿಡುವ ಸ್ಥಾನ ಯತಿ. ಕಿರು ಪ್ರಶ್ನೆ 3, ತಾಳಗಳ ನಡುವೆ ಬರುವ ಅಕ್ಷರಗಳ ಘಟಕವನ್ನ ಏನೆನ್ನುತ್ತಾರೆ ಅಂತ ಕೇಳಲಾಗಿದೆ. ತಾಳಗಳ ನಡುವೆ ಬರುವ ಅಕ್ಷರಗಳ ಘಟಕ, ಈ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಅಕ್ಷರಗಳ ಘಟಕ ಅಂದ್ರೆ ಮಾತ್ರೆ, ಗಣ, ಗುರುಲಘು, ಪ್ರಸ್ತಾರ ಇವುಗಳಲ್ಲಿ ಯಾವುದು ಗಣ? ಅಕ್ಷರಗಳ ಘಟಕವೇ ಗಣ ಎಂಬ ಉತ್ತರವಿದೆ, ಅದನ್ನ ಗಮನಿಸಿ. ಕಿರು ಪ್ರಶ್ನೆ 4, ಶ್ರವ್ಯೋ ವಿರಾಮೋ ಯತಿಹಿ ಎಂಬ ಹೇಳಿಕೆ ಯಾರದ್ದು ಅಂತ ಕೇಳಿದ್ದೇವೆ. ಶ್ರವ್ಯೋ ವಿರಾಮೋ ಯತಿಹಿ ಎಂಬ ಹೇಳಿಕೆ ಹೇಮಚಂದ್ರನದ್ದು. ಕೊನೆಯ ಕಿರು ಪ್ರಶ್ನೆ, ಗಣನಿಯಮ ಪ್ರತತಿ ಗುಸಿರ್ದಾಣ ಮಪ್ಪುದು ಎಂಬ ಹೇಳಿಕೆ ಯಾವ ಕೃತಿಯಲ್ಲಿದೆ ಅಂತ ಕೇಳಿದ್ದೇವೆ. ಗಣನಿಯಮ ಪ್ರತತಿಗೆ ಉಸಿರ್ದಾಣ ಮಪ್ಪುದು ಎಂಬ ಹೇಳಿಕೆ ಇರುವುದು ನಾಗವರ್ಮನ ಛಂದೋಂಬುದಿಯಲ್ಲಿ. ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಅಧಿವೇಶನವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.